ಹರಿ ಓಂ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಏಕದಂತಂ ಶೂರ್ಪಕರ್ಣಂ ಗಜವಕ್ತ್ರಂ ಚತುರ್ಭುಜಂ ಪಾಶಾಂಕುಶಧರಂ ದೇವಂ ಧ್ಯಾಯೇತ್ ಸಿದ್ಧಿವಿನಾಯಕಂ. ಗುರುರ್ಬ್ರಹ್ಮ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ. ಗುರುಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಮನೋಜವಂ ಮರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂತಮುಖ್ಯಂ ಶ್ರೀರಾಮಧೂತಂ ಶಿರಸಾ ನಮಾಮಿ. ಯತ್ರ ಯತ್ರ ರಘುನಾಥಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ ಬಾಷ್ಪವಾರಿ ಪರಿಪೂರ್ಣಲೋಚನಂ ಮಾರುತಿಂ ನಮತ ರಾಕ್ಷಸಾಂತಕಂ. ಎಲ್ಲರಿಗೆ ನಮಸ್ಕಾರ. ನಿನ್ನೆಯ ಸಂಚಿಕೆಯಲ್ಲಿ ಗಿರಿಜಾ ಕಲ್ಯಾಣದ ಕಥಾನಕವನ್ನು ಪ್ರಾರಂಭ ಮಾಡಿ ಆ ಹರಿವಿರಂಚಿಗಳ ಮಧ್ಯದಲ್ಲಿ ಉದ್ಭವವಾಗಿರುವಂಥ ಅಗ್ನಿಸ್ತಂಭ ಯಾವುದು ಮತ್ತು ಅದರ ಆದಿ ಮೂಲವನ್ನು ಹುಡುಕೋಣ ಅಂತ ಹೇಳಿ ಇಬ್ಬರೂ ಹೊರಟು ಅದರ ಮೂಲವನ್ನಾಗಲಿ ಅಂತ್ಯವನ್ನಾಗಲಿ ದರ್ಶನ ಮಾಡಲಾಗದೆ ಹಿಂತಿರುಗಿ ಬರ್ತಾ ಇದ್ದಾರೆ. ಈ ಬ್ರಹ್ಮನಿಗೆ ಒಂದು ಪುಷ್ಪ ಎದುರಾಗಿ ಸಿಕ್ಕಿತು. ಅದು ಅನೇಕ ವರ್ಷಗಳ ಕಾಲದಿಂದ ಕೆಳಗೆ ಬೀಳ್ತಾ ಇದೆಯಂತೆ. ಆ ಪುಷ್ಪವನ್ನು ಬ್ರಹ್ಮ ಮಾತಾಡಿಸಿದ. ಅಕಾಲಿಕ ಬಂದು, ಎಲ್ಲಿಂದ ಬರ್ತಾ ಇದೀಯಾ ನೀನು? ಯಾರೂ ನನಗೆ ಸಿಗಲಿಲ್ಲ, ಇಷ್ಟು ವರ್ಷಗಳ ಕಾಲದಲ್ಲಿ ನೀನೊಬ್ಬ ಸಿಗ್ತಾ ಇದೀಯ, ನೀನು ಎಲ್ಲಿಂದ ಬರ್ತಾ ಇದ್ದೀಯ ಎಲ್ಲ ಮಾತಾಡಿಸ್ದ. ಸರಿ, ಆ ಪುಷ್ಪ ಹೇಳಿತು, ನಿನ್ನ ಪಕ್ಕದಲ್ಲಿರುವಂಥ ಶಿರದ ಆ ಅಗ್ನಿಸ್ತಂಭದ ಶಿರದ ಮೇಲಿದ್ದೆ ನಾನು, ಅಲ್ಲಿಂದ ನನ್ನ ಪುಣ್ಯ ತೀರ್ತು ನಾನು ಕೆಳಗೆ ಬೀಳ್ತಾ ಬಂದೆ. ಆಗ ಬ್ರಹ್ಮನಿಗೆ ಅನ್ನಿಸ್ತು, ಹಾಗಾದರೆ ನೀನು ಈ ಅಗ್ನಿಸ್ತಂಭದ ತುದಿಯಲ್ಲಿದ್ದೆ ಅಂತ ಆಯಿತು ಅಲ್ಲಿಗೆ. ಹಾಗಾದರೆ ನನಗೊಂದು ಕೆಲಸ ಮಾಡು, ನಾನು ಸೃಷ್ಟಿಕರ್ತ ಬ್ರಹ್ಮ, ನಿನಗೆ ಒಂದು ಒಳ್ಳೆಯ ಒಂದು ಬಹುಮಾನವನ್ನು ಕೊಡ್ತೀನಿ, ನನ್ನ ಜೊತೆ ನೀನು ಒಂದು ಸುಳ್ಳು ಸಾಕ್ಷಿಯನ್ನು ಹೇಳಬೇಕು ಒಬ್ಬನಿಗೆ ಅಂತ ಹೇಳಿ. ಏನು ಸ್ವಾಮಿ, ನೀನಿದ್ದಂತಹ ಆ ತುದಿ, ಆ ಶಿರಸ್ಸು, ಅದನ್ನು ನಾನು ನೋಡಿದೆ ಅಂತ ನಾನು ಹೇಳ್ತೀನಿ, ನೀನು ಹೌದು ಅಂತ ಒಪ್ಪಿಕೊ ಅಂತ ಹೇಳಿದ. ಆ ಕೇತಕೆ ಆಗಲಿ ಸ್ವಾಮಿ ಅಂತ ಹೇಳಿ ಒಪ್ಪಿಕೊಂಡು ಬ್ರಹ್ಮನ ಜೊತೆ ಬಂದ. ಸರಿ, ಬ್ರಹ್ಮ ಹಾಗೂ ನಾರಾಯಣರು ಇಬ್ಬರು ಸಂಧಿಸಿದಾಗ ನಾರಾಯಣ ಹೇಳಿದ, ಇಲ್ಲಪ್ಪ, ನಾನು ಇದರ ತಳಕ್ಕೆ ಎಷ್ಟೋ ಇಳಿದು ನೋಡಿದೆ, ಎಲ್ಲಿದೆ ಅಂತಲೇ ಗೊತ್ತಾಗಲಿಲ್ಲ. ಸರಿ, ಬ್ರಹ್ಮ ಹೇಳಿದ, ನಾನು ಇದರ ಮೂಲವನ್ನು ಕಂಡು ಬಂದೆ ಅಂತ ಹೇಳಿದ. ಹೌದಾ, ಹಾಗಾದರೆ ನೀನು ನನಗಿಂತಲೂ ದೊಡ್ಡವನಾಗಿಬಿಟ್ಟ, ಕೇಳಬೇಕಾದರೆ ಇದಕ್ಕೆ ಸಾಕ್ಷಿ ಕೇಳು ಅಂತ ಬ್ರಹ್ಮ ಆ ಕೇತಗೆಯ ಪುಷ್ಪದ ಸಾಕ್ಷಿಯನ್ನು ಹೇಳಿಸಿದ. ಸಾಕ್ಷಿ ಸಹಿತನಾಗಿ ಬಂದದ್ದರಿಂದ ಮಹಾವಿಷ್ಣುವಿಗೆ ತನ್ನ ಮಗನೇ ನನಗಿಂತಲೂ ದೊಡ್ಡನಾದನೆ, ಇದು ಹೇಗೆ ಸಾಧ್ಯ? ಹೇಗೂ ಇರಲಿ, ಅವನು ದರ್ಶನ ಮಾಡಿ ಬಂದಿರುವಾಗ ನಾನು ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾ, ತಾನು ಸೋತೆ ಹಾಗೂ ನೀನೇ ಶ್ರೇಷ್ಠ ಅಂತ ಹೇಳ್ತಾ ಆ ನಾರಾಯಣ ಆ ಬ್ರಹ್ಮನಿಗೆ ಷೋಡಶೋಪಚಾರಗಳಿಂದ ಪೂಜೆ ಮಾಡಿದ. ನೋಡಿ, ಕಷ್ಟಪಟ್ಟು ಗಳಿಸಿದಂತಹ ಸಿಂಹಾಸನವೇ ಇರೋದಿಲ್ಲ ಬಹಳ ಕಾಲ. ಆದರೆ ಸುಳ್ಳನ್ನು ಹೇಳಿ ಎಷ್ಟು ಕಾಲ ಈ ಸಿಂಹಾಸನದ ಮೇಲೆ, ಈ ಸುಖದ ಮೇಲೆ ಬಾಳಲಿಕ್ಕೆ ಸಾಧ್ಯವಾದೀತು? ಕೆಲವೊಂದು ಕ್ಷಣಕಾಲ, ಅರಕ್ಷಣದ ಸುಖ ಇರುವುದಷ್ಟೇ, ಆದರೆ ಮಿಕ್ಕಿದ್ದೆಲ್ಲವೂ ದುಃಖವೇ. ಯಾವಾಗ ಷೋಡಶೋಪಚಾರಗಳಿಂದ ಪೂಜೆ ಮಾಡ್ತಾ ಇದ್ದಾನೆ, ಇನ್ನೇನು ಆ ಶುಭ ಮಂಗಳಾರತಿಯ ಕೊನೆಯ ಹಂತಕ್ಕೆ ಬಂದಿದ್ದಾನೆ, ಆಗ ಕ್ಷಣ ಮಾತ್ರದಲ್ಲಿ ಇದ್ದಕ್ಕಿದ್ದಂತೆಯೇ ಕೋಟಿ ಸಿಡಿಲುಗಳ ಒಗ್ಗೂಡಿ ಗರ್ಜಿಸಿದಂತೆ, ಶತಕೋಟಿ ಸೂರ್ಯರು ಪ್ರಜ್ವಲಿಸಿದಂತೆ, ಕೊಂಬು, ಕಹಳೆ, ಜಾಗಟೆ, ಘಂಟೆ, ಢಮರು ಎಲ್ಲ ನಾದಗಳ ಮೊಳಗುವಂಥ ಸಂದರ್ಭದಲ್ಲಿ ಆ ದಿವ್ಯವಾದ ನೀಲಾಮಾಲಾ ಜ್ವಾಲಾ ಕಂಬದಿಂದ ಪಂಚಮುಖಿಯಾಗಿಯೂ ದಶಭುಜಗಳಿಂದ ವಿವಿಧ ಆಯುಧಗಳನ್ನು ಹೊಂದಿದಂಥ ಪರಮೇಶ್ವರ ಪ್ರತ್ಯಕ್ಷನಾದ. ಆ ಪರಮೇಶ್ವರನನ್ನು ನೋಡಿದಂತಹ ಶ್ರೀಮನ್ನಾರಾಯಣ ಅವನನ್ನು ನಮಸ್ಕಾರ ಮಾಡಿ ಸ್ತುತಿ ಮಾಡಿದ. ಆದರೆ ಬ್ರಹ್ಮನಿಗೆ ಅಹಂಕಾರ ಇತ್ತಲ್ಲ, ಆ ಅಹಂಕಾರದ ಮದದಿಂದ ಆ ಶಿವನನ್ನು ನೋಡಿ, ನೀನು ನನ್ನ ಮಗನಲ್ಲವೇ?
ನನ್ನ ಮಗನಾದ ರುದ್ರನಲ್ಲವೇ ನೀನು? ಬಾ, ನಮಸ್ಕಾರ ಮಾಡು, ನಾನು ನಿನಗೆ ಅನುಗ್ರಹ ಮಾಡ್ತೇನೆ, ರಕ್ಷಣೆ ಕೊಡ್ತೇನೆ ನಿನಗೆ ಅಂತ ಹೇಳಿ. ಅವನ ಆ ಅಹಂಕಾರದ ಕೊಬ್ಬಿನ ಮಾತಿಗೆ ನಿಜವಾಗಿಯೂ ಶಿವ ರುದ್ರನಾಗಿ ಬಿಟ್ಟ, ಉಗ್ರನಾದ, ಭಯಂಕರನಾದ. ಅವನ ಹುಬ್ಬುಗಳು ಕೊಂಕಿ ಆ ಭ್ರೂ ಮಧ್ಯಭಾಗದಿಂದ ರಕ್ತವರ್ಣದ ಮಾಂಸವೊಂದು ತುಂಡೊಂದು ಕೆಳಕ್ಕೆ ಉದುರಿದಂತೆ, ಆ ಉದುರಿದ ತುಂಡಿನಲ್ಲಿ ವಿಶೇಷವಾದಂಥ ಭೀಕರಾಕಾರವಾದಂಥ ರೂಪವೊಂದು ಹೊರಗೆ ಬಂದು ನಿಂತು, ಅಕರಾಳ ವಿಕರಾಳವಾದಂಥ ಅದ್ಭುತಾಕಾರವಾದಂಥ ಕಾಲಭೈರವನ ಸೃಷ್ಟಿಯಾಯಿತು. ಭೈರವ ಅಂದರೆ ಈ ರವ ಅಂದರೆ ಕೂಗುವುದು ಅಂತ, ಜೋರಾಗಿ ಕೂಗುವುದು. ಹೇಗೆ ಕೂಗುವುದು ಅಂದರೆ ಭೈ ಭೈ ಅಂತ ಈ ಬೊಗಳುವಂಥ ನಾಯಿಯ ಕೂಗಿನಂತೆ ಕೂಗಿದನಂತೆ. ಆದ್ದರಿಂದ ಅವನಿಗೆ ಭೈರವ ಅನ್ನುವ ಹೆಸರೇ ಪ್ರಸಿದ್ಧಿಯಾಯಿತು. ಈ ಭೈರವನಿಗೆ ಶಿವ ಆಜ್ಞೆಯನ್ನು ಕೊಟ್ಟಂತೆ ಇವನು ದುರಹಂಕಾರದ ವರ್ತನೆಯಿಂದ ನಡೆದುಕೊಂಡಿದ್ದಾನೆ, ಸುಳ್ಳನ್ನಾಡಿದ್ದಾನೆ. ಆ ನಾರಾಯಣನಿಂದ ಪೂಜೆಗೆ ಮಾಡಿಕೊಳ್ಳಬಾರದ ಪೂಜೆಗೆ ಇವನು ಮಾಡಿಕೊಂಡಿದ್ದಾನೆ. ಆದ್ದರಿಂದ ಇವನಿಗೆ ಶಿಕ್ಷೆಯನ್ನು ಕೊಡು. ಆ ಕಾಲಭೈರವ ಯುದ್ಧ ಅಲ್ಲ, ಸುಮ್ಮನೆ ಬಂದಿದ್ದೆ ತನ್ನ ಉಗುರಿನಿಂದ. ಇಷ್ಟೊತ್ತು ಯಾವುದು ಸುಳ್ಳನ್ನಾಡುತ್ತಿತ್ತೋ, ಅಹಂಕಾರದಿಂದ ಮಾತನ್ನಾಡುತ್ತಾ ಗರ್ವದಿಂದ ಬೀಗುತ್ತಿತ್ತೋ, ಆ ಮುಖವನ್ನು ಸುಮ್ಮನೆ ಹೀಗೆ ಕೈನಿಂದ ಹೀಗಂದನಂತೆ. ಆ ಅಂದದ್ದೇ ಆ ಬ್ರಹ್ಮನ ತಲೆ ಬಂದು, ಅಂದರೆ ಅವನ ಕಪಾಲ ಬಂದು ಈ ಭೈರವನ ತಲೆಗೆ ಈ ಕೈಗೆ ಅಂಟುಕೊಂಡು ಬಿಡ್ತು ಅಂತ. ಸರಿ, ನಾರಾಯಣ ಈ ದೃಶ್ಯವನ್ನು ನೋಡಿ ಶಿವನಿಗೆ ಶಾಂತನಾಗುವಂತೆ ಪ್ರಾರ್ಥನೆ ಮಾಡ್ತಾನೆ, ಕಾಲಭೈರವನನ್ನು ಪ್ರಾರ್ಥನೆ ಮಾಡ್ತಾನೆ, ದಯಮಾಡಿ ಇಬ್ಬರು ಶಾಂತರಾಗಿ ಅಂತ ಹೇಳಿ. ಆಗ ಪರಮೇಶ್ವರ ಶಾಂತನಾಗ್ತಾನೆ. ಕಾಲಭೈರವನಿಗೆ ಪರಮೇಶ್ವರ ಹೇಳ್ತಾನೆ, ನಿಲ್ಲು ಕಾಲಭೈರವ, ಇವನು ನನ್ನ ಸೃಷ್ಟಿಯಲ್ಲಿ ಬಂದಂತಹ ಬ್ರಹ್ಮ, ತಪ್ಪು ಮಾಡಿದ್ದಾನೆ ನಿಜ, ಆದರೆ ಶಿಕ್ಷೆಯನ್ನು ನೀನು ಕೊಟ್ಟಾಗಿದೆ. ಆದರೆ ಇವನು ಬ್ರಾಹ್ಮಣನಾದ್ದರಿಂದ ಇವನ ಶಿರಸ್ಸನ್ನು ನೀನು ತೆಗೆದೇ ಇರುವೆಯಾದ್ದರಿಂದ ಆ ಕಪಾಲ ನಿನಗೆ ಅಂಟಿದೆಯಲ್ಲ, ಅದು ಹಾಗೆ ಅಂಟುಕೊಳ್ಳಲಿ. ನೀನು ಅನೇಕ ಕ್ಷೇತ್ರಗಳನ್ನು ಸಂಚಾರ ಮಾಡಬೇಕಾಗುತ್ತೆ. ಸಂಚಾರ ಮಾಡಿ ಎಲ್ಲಿ ಇದರ ವಿಮೋಚನೆಯಾಗುತ್ತೋ ಆ ಕ್ಷೇತ್ರದಲ್ಲಿ ನೀನು ನೆಲೆಸಿ, ಆ ಕ್ಷೇತ್ರದ ಅಧಿಪತಿ ದೇವತೆಯಾಗಿ ಅಲ್ಲಿ ಬರಬಹುದಾದಂತಹ ಭಕ್ತರ ಭವಣೆಯನ್ನು ಕಳೆಯುತ್ತಾ ಆ ಕ್ಷೇತ್ರವನ್ನು ಪಾಲನೆ ಮಾಡುತ್ತಾ ಅಲ್ಲಿರು ಅಂತ ಹೇಳಿ ಆಜ್ಞೆ ಮಾಡಿದ. ಆ ಕ್ಷೇತ್ರವೇ ಕಾಶಿ ಕ್ಷೇತ್ರ ಅಂತ ಇಂದಿಗೂ ಪ್ರಸಿದ್ಧಿಯಾಗಿದೆ. ಇತ್ತ ಬ್ರಹ್ಮನನ್ನು ನೋಡಿ ಪರಮೇಶ್ವರ ಹೇಳ್ತಾನೆ, ನೀನು ಬಹಳ ತಪ್ಪು ಕೆಲಸವನ್ನು ಮಾಡಿಬಿಟ್ಟಿದೀಯ, ಅಹಂಕಾರದಿಂದ ಬೀಗಿದ್ದೀಯ. ಸುಳ್ಳು ಸಾಕ್ಷಿಯನ್ನು ಹೇಳಿಸಿದ್ದಲ್ಲದೆ ಆ ನಾರಾಯಣನನ್ನಾಗಲಿ ನನ್ನನ್ನಾಗಲಿ ಅತ್ಯಂತ ಅಲಕ್ಷ್ಯೆಯಿಂದ ಮಾತಾಡ್ತಾ ಇದ್ದೀಯ. ನೀನು ಕೇಳಿದೆಯಾಗಿ ನಾನು ನಿನಗೆ ಮಗನಾಗಿ ಬಂದನೇ ಹೊರತು ನಾನು ಬರಬೇಕು ಅಂತ ಏನಿರಲಿಲ್ಲ. ನೀನು ಮಾಡಿದ ತಪಸ್ಸಿಗೆ ಅದು ಸಿದ್ಧಿಯಾಗಲಿ ಅಂತ ಹೇಳಿ ನಾನು ವರ ಕೊಟ್ಟು ನಿನಗೆ ಮಗನಾಗಿ ಬಂದೆ. ಆದ್ದರಿಂದಲೇ ನೀನು ನನ್ನ ಮಗ ಅಂತ ಹೇಳಿ ಹೇಳಿಕೊಳ್ತಾ ಇದ್ದೀಯ. ಆ ತಪ್ಪು, ಆ ಅಹಂಕಾರ, ಸುಳ್ಳನ್ನಾಡಿಸಿದ ಒಂದು ತಪ್ಪು, ಮತ್ತೆ ಈ ನಾರಾಯಣನಿಂದ ಪೂಜೆಯನ್ನು ಕೈಗೊಂಡಿದ್ದೀಯ. ಆಗಿ ಇನ್ನು ಮುಂದೆ ನಿನಗೆ ಇದೇ ಕೊನೆಯ ಪೂಜೆಯಾಗಲಿ, ಇನ್ನು ಮುಂದೆ ಎಲ್ಲಿಯೂ ನಿನಗೆ ಪೂಜೆ ಇಲ್ಲದಂತಾಗಲಿ, ಗುಡಿಗಳಿಲ್ಲದಂತಾಗಲಿ, ಉತ್ಸವಗಳು ಇಲ್ಲದಂತಾಗಲಿ ಅಂತ ಹೇಳಿ ಬ್ರಹ್ಮನನ್ನು ಶಪಿಸಿದ. ಆದರೆ ಪ್ರಸನ್ನವದನಾದಂಥ ಪರಮೇಶ್ವರ ನಾರಾಯಣನ ಕಡೆಗೆ ತಿರುಗಿ ನೋಡಿ ಹೇಳ್ತಾನೆ, ನಾರಾಯಣ, ನೀನು ಸತ್ಯನಾರಾಯಣ, ನಿನ್ನಲ್ಲಿರುವಂಥ ಸತ್ಯನಿಷ್ಠೆ ನನಗೆ ಅತ್ಯಂತ ಪ್ರಿಯವಾಗಿದೆ. ಆದ್ದರಿಂದ ಇನ್ನು ಮುಂದೆ ನಾವಿಬ್ಬರೂ ಭೇದವಿಲ್ಲದವರು, ಅಭೇದಿಗಳು. ಎಲ್ಲೆಲ್ಲಿ ಶಿವನ ಪೂಜೆ ಜರುಗುತ್ತೋ ಅಲ್ಲೆಲ್ಲ ನಿನಗೆ ಮಾನ್ಯತೆ ಉಂಟು. ಮತ್ತು ನಿನಗೆ ಗುಡಿಗಳು, ಉತ್ಸವಗಳು, ರಥೋತ್ಸವಗಳು, ಮಹೋತ್ಸವಗಳು, ವಾರ್ಷಿಕೋತ್ಸವಗಳು ಎಲ್ಲವೂ ವಿಶೇಷವಾಗಿ ನನಗಿಂತೂ ಹೆಚ್ಚಾಗಿ ನಡೆಯಲಿ. ಎಲ್ಲೆಲ್ಲಿ ನಿನ್ನ ಸ್ಮರಣೆಯನ್ನು ಮಾಡ್ತಾರೆ ನಾನು ಅತ್ಯಂತ ಸಂತುಷ್ಟ ಚಿತ್ತನಾಗಿ ಕುಳಿತು ಅದನ್ನು ಕೇಳ್ತೇನೆ. ಇದು ನಾನು ನಿನಗೆ ಕೊಡುತ್ತಿರತಕ್ಕಂಥ ವರ ಅಂಥೇಳಿ ಆ ಪರಮೇಶ್ವರನು ಆ ಮಹಿಮಾನ್ವಿತನಾಗಿರುವಂಥ ನಾರಾಯಣನನ್ನು ಅನುಗ್ರಹ ಮಾಡಿದಂಥದ್ದು ಆ ಶಿವರಾತ್ರಿ ಅಂತ ಹೇಳಿ ಪ್ರಸಿದ್ಧವಾಯಿತು. ಮತ್ತು ಪರಮೇಶ್ವರ ಆ ದಿವ್ಯವಾಗಿರುವಂಥ ಅಗ್ನಿಸ್ತಂಭ ಸ್ವರೂಪವಾಗಿದ್ದಂತಹ ಲಿಂಗಾಕಾರ, ಆ ಭುವನ ಬ್ರಹ್ಮಾಂಡವನ್ನೇ ಮೀರಿ ನಿಂತಹ ಆ ಅಗ್ನಿಸ್ತಂಭವನ್ನು ತಾನು ಸಂಕಲ್ಪ ಮಾಡಿದ ಮಾತ್ರದಿಂದ ಅತ್ಯಂತ ಪುಟ್ಟದಾಗಿ
ಈ ಭಾರತ ಭೂಮಿಯಲ್ಲಿ 12 ಭಾಗದಲ್ಲಿ 12 ಜ್ಯೋತಿರ್ಲಿಂಗವಾಗಿ ಜನಗಳಿಂದ ಪೂಜೆಗೆ ಮಾನ್ಯತೆಗೆ ಒಳಗಾಗಿದೆ. ಇಂತಹ ಲಿಂಗವನ್ನು ಜಗತ್ತಿಗೆ ಕೊಟ್ಟಂಥ ದಿವಸ ಶಿವರಾತ್ರಿಯ ದಿವಸ, ಆ ನಾರಾಯಣನನ್ನು ಅನುಗ್ರಹ ಮಾಡಿದಂಥ ದಿವಸ ಶಿವರಾತ್ರಿಯ ದಿವಸ. ಈ ರೀತಿಯಾಗಿ ಸತ್ವಗುಣ ಪರಿಪೂರ್ಣನಾಗಿರುವಂಥ ನಾರಾಯಣ ಸದಾ ಶಿವನ ಧ್ಯಾನದಲ್ಲಿರ್ತಾನೆ, ಶಿವ ಯಾವಾಗಲೂ ನಾರಾಯಣನ ಧ್ಯಾನದಲ್ಲಿರ್ತಾನೆ. ಇವರಿಬ್ಬರಲ್ಲೂ ಹೀಗೆ ಪ್ರೀತಿಯಾದಂಥ ಸಖ್ಯ ಏರ್ಪಟ್ಟಿತು. ಬ್ರಹ್ಮ ಕೆಲವೊಮ್ಮೆ ಸ್ವಲ್ಪ ಹಾಗೆ ರಜೋಗುಣದಲ್ಲಿ ಸ್ವಲ್ಪ ನಡೆದುಕೊಳ್ಳುವಂಥದ್ದು ಕೆಲವೊಂದು ಪ್ರಸಂಗದಲ್ಲಿ ಕಂಡುಬರುತ್ತೆ. ಇರಲಿ, ಅದು ಹಿಂತೂ ಇರಲಿ. ಈಗ ಕಥೆಯಲ್ಲಿ ಮುಂದೆ ಏನಾಯಿತು ಅಂತ ಹೇಳಿ ನೋಡ್ತಾ ಹೋದರೆ, ಈ ಬ್ರಹ್ಮದೇವ, ಅಲ್ಲಿವರೆಗೆ ಅಹಂಕಾರದಿಂದ ಬೀಗಿದ ಬ್ರಹ್ಮದೇವ ಪಶ್ಚಾತ್ತಾಪದಿಂದ ನೊಂದು ಅತ್ಯಂತ ಪರಮಸಾತ್ವಿಕನಾಗಿ ಶಿವಭಕ್ತನಾದ. ಆದಿಶಕ್ತಿಯನ್ನು ತಾನು ಹೇಳಲಾಗಿ ಆದಿಶಕ್ತಿ ದಾಕ್ಷಾಯಣಿಯಾಗಿ ಈಗಾಗಲೇ ಹುಟ್ಟು ಬಂದಿದ್ದಾಳೆ. ಪರಮೇಶ್ವರ ಏಕಾಂಗಿಯಾಗಿದ್ದಾನೆ. ಪರಮೇಶ್ವರನನ್ನು ಆ ಸತೀದೇವಿಯನ್ನು ಕೊಟ್ಟು ಮದುವೆ ಮಾಡಬೇಕು ಅಂತ ನಾರಾಯಣ ಹಾಗೂ ಬ್ರಹ್ಮದೇವರು ಇಬ್ಬರು ತೀರ್ಮಾನ ಮಾಡಿ ಪರಮೇಶ್ವರನಲ್ಲಿಗೆ ಹೋಗಿ, ಸ್ವಾಮಿ, ನೀನು ಅವತಾರ ಮಾಡಿ ಬಂದಂಥ ಆದಿಶಕ್ತಿ ಸ್ವರೂಪಿಣಿಯಾಗಿರುವಂತಹ ಆ ಸತೀದೇವಿಯನ್ನು, ದಾಕ್ಷಾಯಣಿಯನ್ನು ಮದುವೆಯಾಗಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾರೆ. ಆಗೋದಿಲ್ಲ ಅಂತ ಮೊದಲೆಲ್ಲ ಹೇಳ್ತಾನೆ. ಕೊನೆಗೆ ಆ ನಾರಾಯಣನ ಮಾತಿಗೆ ಒಪ್ಪಿಗೆಯನ್ನು ಕೊಟ್ಟಂಥ ಪರಮೇಶ್ವರ ಒಪ್ಪಿಗೆಯನ್ನು ಕೊಟ್ಟು ಇಲ್ಲಿ ದಕ್ಷ ಬ್ರಹ್ಮನನ್ನು ಅವನಿಗೆ ವಿಚಾರವನ್ನು ಹೇಳಿ, ಅಪ್ಪ, ಈಕೆ ಆದಿಶಕ್ತಿ ಸ್ವರೂಪಳು, ಈಕೆಯನ್ನು ನೀನು ಪರಮೇಶ್ವರನಿಗೆ ಕೊಟ್ಟು ಮದುವೆ ಮಾಡು ಅಂತ ಹೇಳಿ ಬ್ರಹ್ಮನ ಬಂದು ಹೇಳಲಾಗಿ ದಕ್ಷ ಬ್ರಹ್ಮ ಒಪ್ಪಿ ಶಿವಪಾರ್ವತಿಯರನ್ನು ಅತ್ಯಂತ ವಿಶೇಷವಾದ ರೀತಿಯಲ್ಲಿ ವಿವಾಹ ಮಾಡಿಕೊಟ್ಟ. ಆದರೂ ದಕ್ಷನಿಗೆ ಶಿವನ ಬಗ್ಗೆ ಮೊದಲಿಂದ ಸ್ವಲ್ಪ ವಿರೋಧವಿತ್ತು ಅಂತ ಕಾಣುತ್ತೆ. ಯಾಕೆಂದರೆ ಅವನು ಪರಮೇಶ್ವರನಂತೆ ಆಗಲಿ, ತಂದೆಯಾದ ಬ್ರಹ್ಮನಂತೆ ಆಗಲಿ, ನೋಡಲಿಕ್ಕೆ ಪಟ್ಟಪೀತಾಂಬರಗಳನ್ನೋ ಕಿರೀಟಗಳನ್ನೋ ಆಭರಣಗಳನ್ನೋ ಧರಿಸದೆ, ಒಂದು ಒಳ್ಳೆಯ ಕ್ಷೇತ್ರದಲ್ಲಿರದೆ, ಅದು ಯಾವುದೋ ಹಿಮಾಲಯವೋ ಅದು ಯಾವುದೋ ಸುಡುಗಾಡು ಅನ್ನುವಂಥ ಯಾವುದೋ ಒಂದು ಸ್ವಲ್ಪ ಹಿನ್ನೆಲೆಯ ಮನಸ್ಸಿತ್ತು ಅಂತ ಕಾಣುತ್ತೆ. ಅಂತೂ ಆ ರೀತಿಯಾಗಿ ಮದುವೆ ಮಾಡಿಕೊಟ್ಟ. ಒಂದಷ್ಟು ಕಾಲವಾಯಿತು. ಈ ಸತಿಯ ಸಹಿತನಾದಂತಹ ಪರಮೇಶ್ವರ ಒಂದಷ್ಟು ದಿವ್ಯ ಸಂವತ್ಸರಗಳ ಕಾಲ ಸಂತೋಷದಿಂದ ಕಾಲ ಕಳೆದ. ಆದರೆ ಈ ದಾಕ್ಷಾಯಿಣಿಯ ಸಹೋದರಿಯರಾಗಿರುವಂಥ ಹಿರಿಯರಾದ 27 ನಕ್ಷತ್ರಗಳು, ಇವರಲ್ಲಿ ಸ್ವಲ್ಪ ತೊಂದರೆ ಬಂತು. ಏನಪ್ಪ ತೊಂದರೆ ಅಂದರೆ, ಈ ಚಂದ್ರ ಇದ್ದಾನಲ್ಲ, ಅವನಿಗೆ ಕೊನೆಯ ಪತ್ನಿಯಾದ ರೋಹಿಣಿಯ ಮೇಲೆ ಮಹಾಪ್ರೇಮ. ಇನ್ನು 26 ಜನಗಳ ಮೇಲೆ ಅವನು ತಿರುಗಿ ನೋಡ್ತಿರಲಿಲ್ಲ. ಹೀಗಾಗಿ ಪಾಪ ಆ 26 ಜನ ಹೆಣ್ಣುಮಕ್ಕಳು ಎಷ್ಟೇ ಸಲ ಹೋಗಿ ಚಂದ್ರನ ಹತ್ರ ಪ್ರೀತಿಯಿಂದ ಮಾತಾಡ್ಲಿಕ್ಕೆ ಹೋಗ್ತಾನೆ, ಚಂದ್ರ ಅವನನ್ನು ನೋಡೋದಿಲ್ಲ. ನೋಡಿ ಬೇಸರಗೊಂಡಂಥ ಈ ಹೆಣ್ಣು ಮಕ್ಕಳು ಬಂದು ತಂದೆಗೆ ಹೇಳ್ತಾರೆ. ದಕ್ಷನಿಗೆ ಹೇಳಿದ್ರು, ನೋಡಪ್ಪ, ನಾವು ಎಷ್ಟೇ ಪ್ರೀತಿಯಿಂದ ಓಲೈಸಿ ಅವನ ಸೇವೆ ಮಾಡಬೇಕು ಅಂತ ಹೋಗ್ತೀವಿ, ಅವನ ಜೊತೆ ಸುತ್ತಾಡಬೇಕು ಅಂತ ಹೋಗ್ತೀವಿ, ನಮ್ಮನ್ನು ಯಾರು ತಿರುಗು ನೋಡದೆ ಅವ ಕೇವಲ ರೋಹಿಣಿ ಜೊತೆ ಹೋಗ್ತಾ ಇರ್ತಾನಲ್ಲ, ನಮ್ಮ ಗತಿ ಏನು ಅಂತ ಕೇಳಿದ್ರು. ಸಾಧಾರಣವಾಗಿ ಹೆಣ್ಣು ಮಕ್ಕಳಿಗೆ ಇಂಥ ತೊಂದರೆಗಳು ಬರುತ್ತೆ. ಆಗ ದಕ್ಷ, ಯಾಕೆ ಹೀಗೆ ಮಾಡ್ತಾ ಇದ್ದಾನೆ ಇವನು ಚಂದ್ರ ಅಂತ ಹೇಳಿ ಮೊದಲು ಒಂದು ಸಲ ಕರೆದು ಹೇಳ್ದ, ನೋಡಯ್ಯ, ಹೀಗೆ ಮಾಡಬಾರ್ದು, ತಪ್ಪು. ನಾನು ಧರ್ಮೇಚ ಅರ್ಥೇಚ ಕಾಮೇಚ ನಾತಿ ಚರಾಮಿ ಎನ್ನುವಂಥ ಪ್ರತಿಜ್ಞೆಯನ್ನು ನೀನು ಮಾಡಿದ ಮೇಲೆ ನಾನು ನನ್ನ ಮಕ್ಕಳಿಗೆ ಎಲ್ಲ ಧಾರೆ ಎರೆದು ಕೊಟ್ಟೆ. ನೀನು ಮೊದಲನೆಯವಳಿಗೆ ಹೇಗೆ ನೋಡ್ತಾ ಇದೆಯೋ ಕೊನೆಯವರೆಗೂ ಆ 27ನೇ ಹೆಣ್ಣುಮಗಳವರೆಗೂ ನೀನು ಹಾಗೆ ನೋಡಬೇಕು, ಯಾರಲ್ಲೂ ತಾರತಮ್ಯ ಮಾಡುವಂತಿಲ್ಲ, ಎಚ್ಚರಿಕೆ ಅಂತ ಹೇಳಿ ಮೊದಲು ಸಲ ಹೇಳಿ ಕಳಿಸ್ದ. ಸರಿ, ಒಂದಷ್ಟು ಕಾಲ ಅಷ್ಟೇ. ಮತ್ತೆ ರೋಹಿಣಿಯ ಮೇಲೆ ವ್ಯಾಮೋಹ, ಮತ್ತೆ ಬಂದು ದೂರ ಹೇಳಿದ್ರು. ಈಗ ದಕ್ಷ ಅವನಿಗೆ ಶಾಪ ಕೊಟ್ಟ. ಏನಂತ ಶಾಪ ಕೊಟ್ಟನಪ್ಪ ಅಂದರೆ, ನಿನಗೆ ಕ್ಷಯರೋಗ ಬರಲಿ ಅಂತ ಶಾಪ ಕೊಡ್ತಾನೆ. ಈ ಕ್ಷಯರೋಗ ಬಂದರೆ ಹೇಗೆ ಸಂಸಾರ ಮಾಡ್ತಾನೆ? ಬೇರೆ ಇನ್ಯಾವುದಾದ್ರೂ ಶಾಪ ಕೊಡಬಹುದಾಗಿತ್ತೋ ಏನೋ ಗೊತ್ತಿಲ್ಲ. ಆದರೆ ಕ್ಷಯ ಬಂದರೆ ಕೊನೆ ಪಕ್ಷ ರೋಹಿಣಿ ಜೊತೆ ಚೆನ್ನಾಗಿದ್ದ, ಈಗ ರೋಹಿಣಿಯ ಜೊತೆಯೂ ಚೆನ್ನಾಗಿರ್ಲಿಕ್ಕಾಗೋದಿಲ್ಲ. ಇಂಥದ್ದೇ ಒಂದು ಪ್ರಸಂಗ ಶುಕ್ರಾಚಾರ್ಯರ ಮಗಳಾದ ದೇವಯಾನಿಯಿಂದ ಬರುತ್ತೆ. ಯಯಾತಿ ಅನ್ನತಕ್ಕಂಥವನು ದಾರಿಯಲ್ಲಿ ಹೋಗ್ತಾ ಇದ್ದಾನೆ.
ಆತನಿಗೆ ಕೂಗು ಕೇಳಿಸ್ತು, ಕಾಪಾಡಿ 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 ಅಂತ. ಯಾರು ಅರ್ಥರಾಗಿ ಕೇಳ್ತಾ ಇದ್ದಾರಲ್ಲ, ಯಾರು ಯಾರು ಅಂತ ಪಾಪ ಯಯಾತಿ ರಾಜನಿಗೆ ಆ ಕಾಡಿನ ಮಧ್ಯದಲ್ಲಿ ಹೋಗ್ತಾ ಇರೋವನಿಗೆ ಶಬ್ದ ಕೇಳಿ ಆ ಶಬ್ದವನ್ನು ಅನುಸರಿಸಿ ಬಂದು ನೋಡ್ತಾನೆ. ಅದೊಂದು ಪಾಳು ಬಾವಿಯಲ್ಲಿ ಅದೊಂದು ಹೆಣ್ಣು ಮಗಳು ಆ ದೇವಯಾನಿ ಬಿದ್ದಿದ್ದಾಳೆ. ಯಾಕೆ ಬಿದ್ದಳು ಅಂದರೆ ಅವಳ ಸ್ನೇಹಿತೆ ಒಬ್ಬಳಿದ್ದು, ವೃಷಪರ್ವ ರಾಜನ ಮಗಳು ಶರ್ಮಿಷ್ಠೆ ಅಂತ. ಈ ಶರ್ಮಿಷ್ಠೆ ಇವಕ್ಕೆ ಸ್ನೇಹಿತರಾಗಿದ್ದರು. ಅವರು ವಿಹಾರಕ್ಕಾಗಿ ಸ್ನಾನಕ್ಕಾಗಿ ಬಂದಾಗ ಸ್ನಾನವನ್ನು ಮುಗಿಸಿಕೊಂಡಿದ್ದಾರೆ, ಮೇಲೆ ಬಂದಿದ್ದಾರೆ. ಈ ದೇವಯಾನಿಗೆ ಏನೋ ಗೊತ್ತಾಗಲಿಲ್ಲವೋ ಏನೋ ಪಾಪ ಆ ಶರ್ಮಿಷ್ಠೆಯ ಬಟ್ಟೆಯನ್ನು ವಸ್ತ್ರವನ್ನು ಉಡಲಿಕ್ಕೆ ಪ್ರಾರಂಭ ಮಾಡಿದ್ಲು. ಮೇಲೆ ಆಗ ಬಂದಂತಹ ಈ ಶರ್ಮಿಷ್ಠೆ ದೇವಯಾನಿ ನೋಡ್ತಾಳೆ, ಓಹೋ ಏನಿದು ಪುರೋಹಿತನ ಮಗಳಿಗೆ ಪಟ್ಟೆ ಪೀತಾಂಬರ ತೊಡಬೇಕು ಅನ್ನುವ ಆಸೆ ಆಗಿದೆಯೋ ಏನೋ, ಅದಕ್ಕೆ ನನ್ನ ಬಟ್ಟೆಯನ್ನು ಧರಿಸ್ತಾ ಇದ್ದಾಳೆ ಕಳ್ಳಿ ಅಂತ ಹೇಳಿ ಶುರು ಮಾಡಿದ್ಲು. ದೇವಯಾನಿ ಹೇಳ್ತಾಳೆ, ಯಾಕೆ ಇಷ್ಟು ಒದ್ದಾಡ್ತೀಯ, ಬಟ್ಟೆಗೋಸ್ಕರ ಯಾಕೆ ಹೀಗೆಲ್ಲ ನನಗೆ ಬೈತಾ ಇದೆಯಾ ಅಂತ ಹೇಳಿ ಹೀಗೆ ಶುರು ಮಾಡಿದ್ದಂಥ ಮಾತು ಜಗಳವಾಗಿ ಕೊನೆಗೆ ಶರ್ಮಿಷ್ಠೆ ರಾಜಪುತ್ರಿ ಸ್ವಲ್ಪ ಕ್ಷಾಪ್ತರ ಇರುತ್ತೆ, ಅವಳನ್ನು ಯಾವುದೋ ಒಂದು ಪಾಳಭಾವಿಗೆ ನೂಕು ಬಿಟ್ಲು. ಆ ಪಾಳಭಾವಿಯಲ್ಲಿ ಬಿದ್ದು ಅವಳು ಒದ್ದಾಡ್ತಾ ಇದ್ದರೆ ಅಲ್ಲಿಗೆ ಯಯಾತಿ ಬಂದ. ಸರಿ, ಯಯಾತಿ ಏನೋ ಕಷ್ಟಪಟ್ಟು ಅವಳನ್ನು ಮೇಲೆತ್ತಿದ, ಬಲಗೈ ಕೊಟ್ಟು ಮೇಲೆತ್ತಿದ. ಮೇಲೆ ಬಂದ ಮೇಲೆ ದೇವಯಾನಿ ಹೇಳ್ತಾಳೆ, ನೀನು ಪರಪುರುಷ, ನನ್ನ ಬಲಗೈಯನ್ನು ಹಿಡಿದು ನೀನು ಮೇಲೆ ಎತ್ತಿದ್ದೀಯ, ಆದ್ದರಿಂದ ನೀನೇ ನನಗೆ ಮದುವೆಯಾಗಬೇಕು, ನನ್ನ ಗಂಡನಾಗಬೇಕು ಅಂತಂದು. ಕೊನೆಗೆ ಅವಳು ಹೇಳ್ಕೊಂಡ್ಳು, ನಾನು ಶುಕ್ರಾಚಾರ್ಯರ ಮಗಳು ಅಂತೆಲ್ಲ ಹೇಳ್ಕೊಂಡ್ಳು. ಆಗ ಅವನಿಗನ್ನಿಸ್ತು, ಓಹೋ ನಾನೀಗ ಇಲ್ಲ ಆಗೋದಿಲ್ಲ ಅಂತೆಲ್ಲ ಅಂದರೆ ಶುಕ್ರಾಚಾರ್ಯರಿಗೆ ಹೇಳಿ ಏನಾದರೂ ಶಾಪಗೀಪ ಕೊಡಿಸ್ಬಿಡ್ತಾಳೆ ಅಂತ ಭಯದಿಂದ ಮದುವೆ ಆದ. ಸರಿ, ರಾಜನ ಹೆಂಡತಿಯಾದ ಮೇಲೆ ಅವನಿಗೆ ಪೂಸ್ಲಾವಣೆ ಮಾಡಿ 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 ಈ ಶರ್ಮಿಷ್ಠೆಯನ್ನು ತನ್ನ ದಾಸಿ ಆಗಬೇಕು ಅಂತ ಹೇಳಿ ತಂದೆ ಕಡೆಯಿಂದೆಲ್ಲ ಒತ್ತಡವನ್ನು ಹೇರಿಸಿ ಆ ವೃಷಪರ್ವನಿಂದ ತನ್ನ ಮಗಳನ್ನು ಆಕೆ ಸೇವೆ ಮಾಡುವಂಥ ವೃಷಪರ್ವನೇ ಕಳಿಸ್ತಾನೆ. ಯಾರನ್ನ? ಶರ್ಮಿಷ್ಠೆಯನ್ನು. ಈ ಶರ್ಮಿಷ್ಠೆ ಬಂದು ಪಾಪ ದಾಸಿಯಾಗಿ ಅವಳ ಸೇವೆಯನ್ನು ಮಾಡ್ತಾ ಒಂದಷ್ಟು ಕಾಲ ಕಳೀತಾಳೆ. ಏನಾಯ್ತಪ್ಪ ಅಂದರೆ ಯಯಾತಿ ದೇವಯಾನಿಗೆ ತಿಳಿಯದಂತೆ ಅವಳನ್ನೂ ಮದುವೆಯಾಗಿ ಅವಳ ಜೊತೆಯೂ ಸಂಸಾರ ಮಾಡ್ತಾ ಇದ್ದಾನೆ, ಇಲ್ಲಿ ದೇವಯಾನಿ ಜೊತೆಯೂ ಸಂಸಾರ ಮಾಡ್ತಿದ್ದಾನೆ. ಇಬ್ಬರಿಗೂ ಮಕ್ಕಳಾದರು. ಇಬ್ಬರಿಗೂ ಮಕ್ಕಳಾಗಿ ಸ್ವಲ್ಪ ಕಾಲವಾದ ಮೇಲೆ ಆ ಮಕ್ಕಳು ಸ್ವಲ್ಪ ಯವನ ಪ್ರಾಯಕ್ಕೆ ಬರ್ತಾ ಇದ್ದಾಳೆ. ಆಗ ಗೊತ್ತಾಯಿತು ದೇವಯಾನಿಗೆ ನಮ್ಮ ಯಜಮಾನರು ಕಳ್ಳತನದಲ್ಲಿ ಇವಳ ಜೊತೆ ಸಂಸಾರ ಮಾಡಿದ್ದಾರೆ, ಗುಟ್ಟಾಗಿ ಮಾಡಿದ್ದಾರೆ ಅಂತ ಕೋಪ ಮಾಡಿಕೊಂಡು ತಂದೆಯಾದ ಶುಕ್ರಾಚಾರ್ಯರಲ್ಲಿ ಹೇಳಿದರು. ಈ ಶುಕ್ರಾಚಾರ್ಯರಿಗೆ ಮಗಳ ಮೇಲೆ ವ್ಯಾಮೋಹ, ಮಕ್ಕಳ ಮೇಲೆ ಪ್ರೀತಿ ಇರಬೇಕಂತೆ, ವ್ಯಾಮೋಹ ಇರಬಾರದು ಅಂತ. ಯಾಕೆಂದರೆ ಮಹಾ ಕಷ್ಟ ಕೊಟ್ಟುಬಿಡುತ್ತೆ, ಮಹಾ ನೋಯಿಸ್ತಾರೆ ಮಕ್ಕಳು, ನೀವು ಪ್ರೀತಿಯಿಂದ ನೋಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ. ಸರಿ, ಆ ವ್ಯಾಮೋಹಕ್ಕೆ ಒಳಗಾದ ಶುಕ್ರಾಚಾರ್ಯರು ಆ ಯಯಾತಿಯನ್ನು ಕರೆದು ಶಾಪ ಕೊಟ್ಟು ಹೇಳಿದರು, ನಿನಗೆ ವೃದ್ಧಾಪ್ಯ ಬರಲಿ ಅಂತ. ವೃದ್ಧಾಪ್ಯ ಬರಲಿ ಅಂದರೆ ಈಗ ಆ ಯಯಾತಿ ದೇವಯಾನಿ ಜೊತೆನೂ ಚೆನ್ನಾಗಿ ಸಂಸಾರ ಮಾಡಲಿಕ್ಕಾಗೋದಿಲ್ಲ, ಅಲ್ಲಿ ಶರ್ಮಿಷ್ಠೆಯ ಜೊತೆಯೂ ಇರಲಿಕ್ಕಾಗೋದಿಲ್ಲ. ವೃದ್ಧತ್ವ ಅಂದರೆ ಬೆನ್ನು ಬಾಗೋದು, ಹಲ್ಲುಗಳು ಬಿದ್ದು ಹೋಗೋದು, ಕಣ್ಣು ಕಾಣದೇ ಇರೋದು, ಕಿವಿ ಕೇಳದೇ ಇರೋದು, ಊಟ ಮಾಡಿ ದರಗದೇ ಇರೋದು, ನಡೆಯೋಕ್ಕಾಗದೇ ಇರೋದು, ಇನ್ನೊಬ್ಬರ ಸಹಾಯ ಇಲ್ಲದೆ ಮುಂದೆ ಏನು ಕೇಳಲಿಕ್ಕೆ ಹೇಳಲಿಕ್ಕಾಗದೇ ಎಲ್ಲ ಬಹಳ ಕಠಿಣವಾದ ಪರಿಸ್ಥಿತಿ, ಅದು ದುಸ್ತರ. ಸರಿ, ಏನು ಸ್ವಾಮಿ ಈ ರೀತಿಯಾಗಿ ಶಾಪ ಕೊಟ್ರಲ್ಲ, ನಿಮ್ಮ ಮಗಳ ಜೊತೆ ಇನ್ನೇನು ಸಂಸಾರ ಮಾಡಲಿಕ್ಕೆ ಆಗೋದೇ ಇಲ್ಲ ನನಗೆ ಅಂದಾಗ ಆಮೇಲೆ ಶುಕ್ರಾಚಾರ್ಯ ಅದಕ್ಕೊಂದು ತೋಡನ್ನು ಹೇಳಿದರು. ನೋಡಯ್ಯ, ನಿನ್ನ ಈ ವೃದ್ಧಾಪ್ಯವನ್ನು ನಿನ್ನ ಮಕ್ಕಳು ಯಾರಾದರೂ ಸ್ವೀಕಾರ ಮಾಡಿ ಅವರ ತಾರುಣ್ಯವನ್ನು ಕೊಟ್ಟರೆ ಅದು ಆಗಲಿ. ಸರಿ, ದೇವಯಾನಿ ಮಕ್ಕಳನ್ನು ಕೇಳ್ತಾನೆ, ನೀವು ನನ್ನ ವೃದ್ಧಾಪ್ಯವನ್ನು ಯಾರಾದರೂ ತೆಗೆದುಕೊಳ್ಳಿ ಅಂತ. ಯಾರು ತೆಗೆದುಕೊಳ್ತಾನೆ ವೃದ್ಧಾಪ್ಯ? ಅಯ್ಯಯ್ಯೋ ನಮಗಾಗೋದಿಲ್ಲ ಅಂದರು. ಸರಿ, ಶರ್ಮಿಷ್ಠೆಯ ಮಕ್ಕಳಲ್ಲಿ ಒಬ್ಬ ಪುರು ಅನ್ನುವಂಥವನನ್ನು ಕೇಳಿದೆ. ಆ ಪುರು, ನಾನು ತೆಗೆದುಕೊಳ್ತೀನಿ ಕೊಡಪ್ಪ ಅಂಥೇಳಿ ಅವನಲ್ಲಿದ್ದ ಆ ವೃದ್ಧಾಪ್ಯವನ್ನು ತಾನು ಸ್ವೀಕಾರ ಮಾಡಿದ. ತನ್ನ ತಾರುಣ್ಯವನ್ನು, ತನ್ನ ಯೌವನವನ್ನು ತಂದೆಗೆ ಕೊಟ್ಟ. ಸರಿ, ಅವನು ಒಂದಷ್ಟು ವರ್ಷಗಳ ಕಾಲ ಮತ್ತೆ ಸುಖವನ್ನೆಲ್ಲ ಅನುಭವಿಸಿ ಅವನಿಗೆ ಸಾಕು ಅನ್ನಿಸ್ತು. ಮತ್ತೆ ಬಂದು ಮಗನಿಗೆ ಕರೆದು ತನ್ನ ಆ ಯೌವನವನ್ನು ಕೊಟ್ಟು ವೃದ್ಧಾಪ್ಯವನ್ನು ಪಡೆದು ಆ ಪುರುವಿಗೆ ರಾಜ್ಯವನ್ನು ಕಟ್ತಾನೆ. ಇರಲಿ, ಆ ಕತೆ ಹಾಗಿರಲಿ. ನಾನು ಹೇಳಿದ್ದ ಕಾರಣ ಏನಪ್ಪ ಅಂದರೆ,
ವೃದ್ಧಾಪ್ಯ ಬಂದಾಗ ಅವನು ಹೆಂಡತಿಯರ ಜೊತೆಯಲ್ಲಿ ಸಂಸಾರ ಮಾಡಲಿಕ್ಕೆ ಆಗೋದಿಲ್ಲ, ವೃದ್ಧತ್ವ ಇರುತ್ತೆ, ಅವನಿಗೆ ಯಾರಾದರೂ ಸೇವೆ ಮಾಡಬೇಕು, ಹಾಗಾಗತ್ತೆ. ಹಾಗೆ ಕ್ಷಯ ರೋಗ ಬರಲಿ ಅಂತ ದಕ್ಷ ಶಾಪ ಕೊಟ್ಟಿದ್ದಕ್ಕೆ ಚಂದ್ರ ಅವನಿಗೆ ಇನ್ಯಾರಾದರೂ ಸೇವೆ ಮಾಡಬೇಕಾದಂಥ ಪರಿಸ್ಥಿತಿ ಬಂತು, ಮಹಾ ಕಷ್ಟಕರವಾಯಿತು, ರೋಗಿಷ್ಠವಾಯಿತು ದೇಹವೆಲ್ಲ. ಹೀಗಾಗಿ ಈ ಚಂದ್ರ ಏನು ಮಾಡಬೇಕು, ಯಾರನ್ನು ನಾನು ಪ್ರಾರ್ಥನೆ ಮಾಡಿ ಈ ರೋಗವನ್ನು ನಿವಾರಣೆ ಮಾಡಿಕೊಳ್ಳಿ ಅಂತೆಲ್ಲ ಯೋಚನೆ ಮಾಡಿ ಕೊನೆಗೆ ಭಕ್ತವತ್ಸಲನಾದ ಶಿವ, ಅತ್ಯಂತ ಭಕ್ತಿಗೆ ಒಲಿಯುವಂತಹ ಮಹಾದೈವ, ಆದ್ದರಿಂದ ನಾನು ಶಿವನನ್ನು ಕುರಿತು ತಪಸ್ಸನ್ನು ಮಾಡ್ತೇನೆ ಅಂತ ಹೇಳಿ ನಮ್ಮ ಕರ್ನಾಟಕದ ಕರಾವಳಿ ಭಾಗದಲ್ಲಿ ಬಂದು ಆ ವಿಶೇಷವಾದಂಥ ಲಿಂಗವೊಂದನ್ನು ಸ್ಥಾಪನೆ ಮಾಡಿ ಆರಾಧನೆಯನ್ನು ಮಾಡ್ತಾ ತಪಸ್ಸನ್ನು ಮಾಡ್ತಾ ಶಿವನನ್ನು ಒಲಿಸಿದ. ಈ ಉಡು ಅಂದರೆ ನಕ್ಷತ್ರಗಳು ಅಂತ, ಉಡುಪ ಅಂದರೆ ನಕ್ಷತ್ರಗಳಿಗೆ ಒಡೆಯ ಅಂತ, ಚಂದ್ರ ಅಂತ, ಉಡುಪ ನಕ್ಷತ್ರಗಳ ಒಡೆಯ. ಈ ನಕ್ಷತ್ರಗಳ ಒಡೆಯ ಶಿವನನ್ನು ಕುರಿತು ತಪಸ್ಸನ್ನು ಮಾಡಿದ ಕ್ಷೇತ್ರವೇ ಉಡುಪಿ ಅಂತಲೂ ಇವತ್ತಿಗೂ ಪ್ರಸಿದ್ಧವಾಗಿರುವಂಥ ಕ್ಷೇತ್ರ. ಅಲ್ಲಿ ಪರಮೇಶ್ವರನ ಅನುಗ್ರಹ ಅವನಿಗಾಯಿತು, ಅವನಿಗೆ ಕ್ಷಯರೋಗ ಅಲ್ಲಿ ನಿವಾರಣೆಯಾಯಿತು. ಈ ಕ್ಷಯರೋಗ ಚಂದ್ರನಿಗೆ ನಿವಾರಣೆ ಮಾಡಿಬಿಟ್ನಲ್ಲ ಇವನು, ಈ ಈಶ್ವರ ಪರಮೇಶ್ವರ ಅಂತ ಕೋಪ ಮಾಡಿಕೊಂಡಂತಹ ದಕ್ಷ ಬ್ರಹ್ಮ ಮೊದಲೇ ಅವನಿಗೆ ಈಶ್ವರನ ಕಂಡ್ರೆ ಅಷ್ಟಕ್ಕಷ್ಟೇ ಇತ್ತು, ಅಷ್ಟು ಪ್ರೀತಿ ಇರಲಿಲ್ಲ, ಅಷ್ಟು ಒಲವು ಇರಲಿಲ್ಲ. ಈಗ ಈ ಚಂದ್ರನಿಗೆ ತಾನು ಕೊಟ್ಟ ಶಾಪವನ್ನು ಪರಿಹಾರ ಮಾಡಿಬಿಟ್ಟನಲ್ಲ, ಹಾಗಾಗಿ ಆ ಕೋಪ ದ್ವಿಗುಣವಾಯಿತು. ಬಂದು ಪರಮೇಶ್ವರನನ್ನು ಝಂಕಿಸಿದ, ನೀನು ಶಾಪ ವಿಮೋಚನೆಯನ್ನು ಯಾಕೆ ಮಾಡಿದೆ ನನ್ನ ಅಳಿಯನಿಗೆ, ಆ ಚಂದ್ರನಿಗೆ? ಅವನು ತಪ್ಪು ಮಾಡಿದ, ನಾನು ಶಿಕ್ಷೆ ಕೊಟ್ಟಿದ್ದೆ, ನೀನು ಯಾಕೆ ಅದನ್ನು ಸರಿ ಮಾಡಿದೆ? ಶಿವ ಹೇಳಿದ, ಅಪ್ಪ ಅವನು ನನ್ನನ್ನು ಪ್ರಾರ್ಥನೆ ಮಾಡಿದ, ಅವನು ನನ್ನ ಬಗ್ಗೆ ತಪಸ್ಸನ್ನು ಮಾಡಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದಾಗ ನಾನು ಇಲ್ಲ ಅನ್ನಲಿಕ್ಕಾಗಲಿಲ್ಲ, ಅವನಿಗೆ ಬುದ್ಧಿ ಹೇಳಿ ನಾನು ಕಳಿಸಿದ್ದೇನೆ, ಅವನಿಗೆ ನೀನು ಕೊಟ್ಟ ಶಾಪವನ್ನು ಪರಿಹಾರ ಮಾಡಿ ನಿನ್ನ ಮಗಳ ಜೊತೆ ಚೆನ್ನಾಗಿ ಸಂಸಾರ ಮಾಡಿಕೊಂಡಿರುವಂತ ಹೇಳಿ ವಿವೇಕವನ್ನು ಹೇಳಿ ಕಳಿಸಿದ್ದೇನೆ. ಅವನು ಈಗ ನಿನ್ನ 27 ಜನ ಮಕ್ಕಳ ಜೊತೆಯೂ ಚೆನ್ನಾಗಿದ್ದಾನೆ, ಅದನ್ನು ನೀನು ನೋಡಿ ಸಂತೋಷ ಪಡು, ನಾನು ಪರಿಹಾರ ಮಾಡಿದೆ ಅಂತ ಸಿಟ್ಟಾಗಬೇಡ ಅಂತ ಪರಮೇಶ್ವರ ಅತ್ಯಂತ ವಿನಮ್ರನಾಗಿ ಕೇಳಿದ. ದಕ್ಷ ಹೇಳಿದ, ಇಲ್ಲ 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 ಇಲ್ಲ, ನೀನು ನನಗೆ ಅವಮಾನ ಮಾಡಬೇಕು ಅಂತಲೇ ಹೀಗೆ ಮಾಡಿದ್ದೀಯ, ನನ್ನ ಶಕ್ತಿ ಅತ್ಯಂತ ಕ್ಷುಲ್ಲಕವಾಗಿರುವಂಥದ್ದು, ನನಗೆ ಶಕ್ತಿ ಇಲ್ಲ, ನೀನೇ ಸರ್ವಶ್ವರ ಅನ್ನುವಂಥ ಶಕ್ತಿತ್ವವನ್ನು ತೋರಿಸುವ ಸಲುವಾಗಿ ಹೀಗೆಲ್ಲ ಮಾಡಿದ್ಯಾ ಅಂತ ಆ ಶಿವನ ಮೇಲೆ ಬಹಳ ಜೋರಾಗಿ ಮಾತಾಡಿ ಕೊನೆಗೆ ಯುದ್ಧವನ್ನೇ ಮಾಡ್ತೀನಿ ಅಂತ ತೀರ್ಮಾನ ಮಾಡಿ ಯುದ್ಧಕ್ಕಾಗಿ ನಿಂತ್ಕೊಂಡ. ಆಗ ಅಲ್ಲಿ ನಾರಾಯಣ ಬರ್ತಾನೆ. ನಾರಾಯಣನ ಮಧ್ಯಪ್ರವೇಶದಿಂದ ದಕ್ಷನಿಗೆ ತಡೆದು ಬುದ್ಧಿ ಹೇಳ್ತಾನೆ, ಯಾರ ಮೇಲೆ ಯುದ್ಧ ಮಾಡ್ತೀಯಯ್ಯ ನೀನು? ಯಾವ ವೇದಗಳು, ಯಾವ ಇಡೀ ಚರಾಚರಗಳು ಅವನಿಂದ ಸೃಷ್ಟಿಯಾಗಿದೆಯೋ ಅಂಥ ಪರಮೇಶ್ವರನ ಮೇಲೆ ಯುದ್ಧ ಮಾಡಿ ನೀನು ಗೆಲ್ಲಿಕ್ಕಾಗತ್ತಾ? ಹುಚ್ಚ ನೀನು, ಯುದ್ಧ ಮಾಡಬೇಡ ಅಂತೆಲ್ಲ ತೀರ್ಮಾನವನ್ನು ಹೇಳಿ ಆ ಚಂದ್ರನನ್ನು ಕರೀತಾನೆ. ಚಂದ್ರನನ್ನು ಕರೆದು ಹೇಳ್ತಾನೆ, ನೋಡಯ್ಯ, ನಿಮ್ಮ ಮಾವ ನಿನಗೆ ಶಾಪ ಕೊಟ್ಟಿದ್ದಾನೆ, ಅದನ್ನು ಪರಿಹಾರ ಶಿವ ಮಾಡಿದ್ದಾನೆ. ನಿನಗೆ ಈಗ ನಿಮ್ಮ ಮಾವನ ಶಾಪವೂ ಹಾಗೆ ಇರಬೇಕು, ಶಿವನ ಅನುಗ್ರಹವೂ ಆಗಬೇಕು ಅನ್ನುವಂತೆ ನಾನು ಒಂದು ಮಾರ್ಗ ಹೇಳ್ತೇನೆ. ಆ ಮಾರ್ಗ ಏನು, ಯಾವ ರೀತಿ ನಾರಾಯಣ ಪ್ರವೇಶ ಆದ ಮೇಲೆ ಅದಕ್ಕೆ ಇಬ್ಬರಿಗೂ ಪರಿಹಾರವಾಗುವಂಥ ಮಾರ್ಗವನ್ನು ತೋರಿಸಿದ ಅನ್ನುವಂಥದ್ದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ಅಧ್ಯಯನ ಮಾಡೋಣ ಅಂತ ಹೇಳ್ತಾ, ಇಷ್ಟೊತ್ತು ನೀವು ಅತ್ಯಂತ ಪ್ರೀತಿಯಾಗಿ ಕೇಳಿದ್ದಕ್ಕಾಗಿ ನಿಮಗೆ ನಮಸ್ಕಾರಗಳನ್ನು ಸಲ್ಲಿಸಿ ಈ ವಿಚಾರವನ್ನು ಇಲ್ಲಿ ವಿರಾಮವನ್ನು ಕೊಟ್ಟು ಮುಂದಿನ ವಿಚಾರವನ್ನು ನಾಳಿನ ಸಂಚಿಕೆಯಲ್ಲಿ ಚಿಂತನೆ ಮಾಡೋಣ. ನಮಸ್ಕಾರ.